ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಶ್ರೀಮಂತ ಕುಟುಂಬದ ಭಯಾನಕ ಮರ್ಡರ್ ಸ್ಟೋರಿ. ಮಗನೇ ತಂದೆ ತಾಯಿಯನ್ನ ಕೊಂದಿರ್ತಕ್ಕಂಥ ಸುದ್ದಿ. ಶ್ರೀಮಂತ ಕುಟುಂಬ ಆದರೂ ಕೊಲೆ. ಅಮ್ಮ ಡಾಕ್ಟರ್, ಅಪ್ಪ ನಿವೃತ್ತ ಯೋಧ, ಮಗ ಟೆಕ್ಕಿ. ಓಕೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಆದರೂ ತಂದೆ ತಾಯಿಯನ್ನ ಕೊಂದು ಹಾಕ್ಬಿಟ್ಟಿದ್ದಾನೆ ಮಗ. ಯಾಕೆ ಅಂದರೆ 4 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂತ ತಂದೆ ತಾಯಿಯನ್ನೇ ಮಗ ಕೊಂದಿದ್ದಾನೆ. ವಿಚಾರಣೆ ವೇಳೆ ತಂದೆ ತಾಯಿ ಮರ್ಡರ್ ಕೇಸ್ ಸೀಕ್ರೆಟ್ ಅನ್ನ ಮಗ ಬಿಚ್ಚಿಟ್ಟಿದ್ದಾನೆ. ತಪ್ಪೊಪ್ಕೊಂಡಿದ್ದಾನಾತ. ಹೌದು, ನಾನೇ ಕೊಂದೆ. ಏನಪ್ಪ ಇಷ್ಟೆಲ್ಲ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅಮ್ಮ ಡಾಕ್ಟರು, ಅಪ್ಪ ನಿವೃತ್ತ ಯೋಧ, ಈತನೂ ಕೂಡ ಟೆಕ್ಕಿ, ಇಷ್ಟೆಲ್ಲ ಇದೆ, ಶ್ರೀಮಂತ ಕುಟುಂಬ, ಕೇವಲ 4 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂತ. ಬರೀ 4 ಲಕ್ಷ ರೂಪಾಯಿ ಅಂದರೆ ಅದನ್ನು ಹೊರತುಪಡಿಸಿ ಕೂಡ ಕಾರಣ ಇದೆ. ಆತ ಹೇಳಿದ್ದಾನೆ ಏನಾಯಿತು, ಯಾಕೆ ತಾನು ಕೊಲೆ ಮಾಡಬೇಕಾಗಿ ಬಂತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಕೆಲವು ಶ್ರೀಮಂತ ಕುಟುಂಬಗಳಲ್ಲಿ ಈ ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಡೆವಲಪ್ ಆಗುತ್ತೆ. ಶ್ರೀಮಂತ ಇರ್ಬೋದು ಅವರು, ಆದರೆ ತಮಗೆ ತಾವೇ ಒಂಥರ ನಾವೆಲ್ಲರಿಗಿಂತ ಕಡೆ ಅನ್ನೋ ರೀತಿಯಲ್ಲಿ ಒಂದು ಫೀಲಿಂಗ್. ನೋಡಿ, ಆತ ಹೇಳ್ತಾನೆ, ಅಪ್ಪ ಅಮ್ಮ ಇಬ್ಬರೂ ಕೂಡ ನನಗೆ ಹೀಯಾಳಿಸಿ ಮಾತಾಡ್ತಾ ಇದ್ರು. ವಿಚಾರಣೆಯ ವೇಳೆ ಕೊಲೆಗೆ ಕಾರಣವನ್ನು ಆರೋಪಿ ರೋಹನ್ ಬಿಚ್ಚಿಟ್ಟಿದ್ದಾನೆ. ಅಪ್ಪ ಅಮ್ಮ ಇಬ್ಬರೂ ಕೂಡ ನನಗೆ ಪ್ರತಿದಿನ ಹೀಯಾಳಿಸಿ ಮಾತಾಡ್ತಾ ಇದ್ರು. ತಂಗಿ ಚೆನ್ನಾಗಿ ಓದಿ ವಿದೇಶದಲ್ಲಿ ಕೆಲಸದಲ್ಲಿದ್ದಾಳೆ, ನೀನು ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ಹುಟ್ಟಿದೀಯಾ ಅಂತಂತಿದ್ರಂತೆ. ಕೆಲಸದವ್ರ ಮುಂದೆಲ್ಲ ಬೈತಿದ್ರಂತೆ, ನನಗೆ ಅವಮಾನ ಆಗ್ತಿತ್ತು. ರಾತ್ರಿ ಅಮ್ಮ ನನಗೆ ಹಾಲಿನಲ್ಲಿ ನಿದ್ರೆ ಮಾತ್ರೆ ಹಾಕ್ಕೊಡ್ತಾ ಇದ್ರು. 4 ಲಕ್ಷ ರೂಪಾಯಿ ಹಣ ಕೊಡಿ ಅಂತ ಕೇಳಿದಾಗ ಕೊಡಲಿಲ್ಲ ಅಂತ ಗಲಾಟೆ ಆಯಿತು. ಕೋಪದಲ್ಲಿ ಕೊಲೆ ಮಾಡಿದೆ ಅಂತ ಆರೋಪಿ ರೋಹನ್ ಒಪ್ಕೊಂಡಿದ್ದಾನೆ. ತಂದೆ ತಾಯಿ ಮರ್ಡರ್ ಕೇಸ್ ಸೀಕ್ರೆಟನ್ನು ಮಗ ಬಿಚ್ಚಿಟ್ಟಿರ್ತಕ್ಕಂಥದ್ದು. 4 ಲಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ಪ್ರಕಾರ ಆ ವ್ಯಕ್ತಿಗೆ 4 ಲಕ್ಷ ರೂಪಾಯಿ ಏನೂ ಲೆಕ್ಕನೇ ಇಲ್ಲ. ಆದರೆ ಬೇರೆಯವ್ರ ಮುಂದೆ ತನ್ನನ್ನು ಹೀಯಾಳಿಸಿ ಮಾತನಾಡ್ತಾ ಇದ್ದದನ್ನು ಆತ ಸಹಿಸ್ತಾ ಇರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, 4 ಲಕ್ಷ ಹಣ ಕೊಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ಮುಂದೆ ಹೀಯಾಳಿಸಿ ಮಾತನಾಡ್ತಾ ಇದ್ದದನ್ನು ಮಗ ಸಹಿಸಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಡೆದಿರೋ ಕೊಲೆ ಇದು ಹೇಗೆ? ಅರವಿಂದ, ರೋಹನ್ ಭಟ್ ಏನಿದ್ದ, ಮಗ ಏನಿದ್ದ, ಅವರ ತಂದೆ ನವೀನ್ ಭಟ್ ಮತ್ತು ತಾಯಿ ಶ್ಯಾಮಲಾ ಭಟ್ ಅವರು ತೀವ್ರವಾಗಿ ನನ್ನ ಹೀಯಾಳಿಸ್ತಾ ಇದ್ರು, ಪ್ರತಿದಿನ ಹೀಯಾಳಿಸ್ತಾ ಇದ್ರು. ಜೊತೆಗೆ ಅಕ್ಕಪಕ್ಕದವ್ರು ನೆಂಟರು ಬಂದಂಥ ವೇಳೆಯಲ್ಲಾಗಿರ್ಬೋದು, ಮನೆ ಕೆಲಸದವ್ರು ಬಂದಂಥ ವೇಳೆಯಲ್ಲಾಗಿರ್ಬೋದು, ಅವ್ರ ಮುಂದೆನೇ ಪದೇ ನನ್ನ ಬಗ್ಗೆ ಕೆಟ್ಟದಾಗಿ ಬೈತಾ ಇದ್ರು. ತನ್ನ ಸಹೋದರಿ ಏನಿದ್ರು ಚೆನ್ನಾಗಿ ಓದಿ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾಳೆ, ನೀನು ಮಾತ್ರ ಇಲ್ಲೇ ನಮಗೆ ಹಿಂಸೆ ಕೊಡ್ತಾ ಇದೆಯಾ ಅಥವಾ ನಮ್ಮ ಮರ್ಯಾದೆ ತೆಗಿತಾ ಇದೆಯಾ ಅಂತೇಳಿ ಬೈತಾ ಇದ್ರು. ಪ್ರತಿದಿನ ರಾತ್ರಿ ತನ್ನ ತಾಯಿ ನನಗೆ ನಿದ್ರೆ ಮಾತ್ರ ಕೊಡ್ತಾ ಇದ್ರು, ನನಗೆ ಗೊತ್ತಿಲ್ಲದಂತೆ ಈ ರೀತಿಯಾಗಿ ಒಂದಷ್ಟು ಕಿರುಕುಳ ಕೊಡ್ತಾ ಇದ್ರು. ಅದರಿಂದ ತೀವ್ರವಾಗಿ ಬೇಸತ್ತಿದ್ದೆ ಅಂತೇಳಿ ಪೊಲೀಸರ ಮುಂದೆ ಹೇಳ್ಕೊಂಡಿರುವಂಥದ್ದು. ಈತ ರೋಹನ್ ಭಟ್ ಏನಿದ್ದಾನೆ, ಈತ ಒಂದು ಸಾಫ್ಟ್ವೇರ್ ಕಂಪ್ನಿ ಕೂಡ ಓಪನ್ ಮಾಡ್ಕೊಂಡಿದ್ದ. ಅದು ತೀವ್ರ ನಷ್ಟಕ್ಕೆ ಬಂದು ಅದು ಕಂಪ್ನಿ ನಡೆಸೋಕ್ಕಾಗ್ದೇ ಮನೇಲೇ ಇರ್ತಾ ಇದ್ದ. ಅದೇ ಕಾರಣಕ್ಕಾಗಿ ತಂದೆ ತಾಯಿ ಪದೇ ಬೈತಾ ಇದ್ರು ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಕಳೆದ ರಾತ್ರಿ ಕೂಡ 4 ಲಕ್ಷ ಹಣ ಬೇಕು ಅಂತ ಕೇಳಿದಂಥ ವೇಳೆಯಲ್ಲಿ ಮತ್ತೆ ತಂದೆ ತಾಯಿ ಮತ್ತು ಮಗ ಮೂವರ ನಡುವೆ ಜಗಳ ಆಗುತ್ತೆ. ಜಗಳ ಆದಂಥ ಸಂದರ್ಭದಲ್ಲಿ ಈತ ಕೋಪಗೊಂಡು ಆ ಚಾಕುವಿಂದ ಇಬ್ಬರನ್ನು ಕೂಡ ಇರಿದು ಕೊಲೆ ಮಾಡಿದೆ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. HAL ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಾಗೆ ಪ್ರಕರಣ ದಾಖಲಾಗಿದ್ದರೂ ಕೂಡ ಪೊಲೀಸರು ಕೂಡ ಈ ಸಂಬಂಧಪಟ್ಟಾಗೆ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನಷ್ಟೇ ಹೇಳಿರುವಂಥದ್ದು. ಮತ್ತು ಪೊಲೀಸರಿಗೂ ಒಂದಷ್ಟು ಅನುಮಾನಗಳಿದ್ದಾವೆ. ಯಾಕೆ ಈ ರೀತಿಯಾಗಿ ತಂದೆ ತಾಯಿಯನ್ನಿಷ್ಟು ಭೀಕರವಾಗಿ ಕೊಲೆ ಮಾಡ್ದ, ಈತನಿಗೆ ಹಣಕಾಸಿನ ವಿಚಾರ ಬಿಟ್ಟು ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸಿರುವಂಥದ್ದು. ಆತನೇ ಹೇಳ್ಕೊಂಡಿರೋ ಪ್ರಕಾರ ತಂದೆ ತಾಯಿ ತುಂಬ ಕೆಟ್ಟದಾಗಿ ನಡೆಸ್ಕೊತಾ ಇದ್ರು, ಪದೇ ನನ್ನ ಬಗ್ಗೆ ಹೀಯಾಳಿಸಿ ಮಾತಾಡ್ತಾ ಇದ್ರು, ತಂಗಿನ ಹೊಗಳಿ ಮಾತಾಡುವಂಥದ್ದು, ಎಲ್ಲರ ಬಂದಂಥ ವೇಳೆಯಲ್ಲೇ ನನ್ನನ್ನು ಬೈತಾ ಇದ್ರು. ಇದರಿಂದ ತೀವ್ರ ಖಿನ್ನತೆಗೊಳಗಾಗಿದೆ, ಅದರಿಂದನೇ ಬೇಸರಗೊಂಡು ಆ ತಂದೆ ತಾಯಿನ ಈ ಥರ ಕೊಲೆ ಮಾಡಿದೆ ಅಂತೇಳಿ ಒಪ್ಕೊಂಡಿದ್ದಾನೆ. ಅದು ಹೊರತುಪಡಿಸಿ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋದನ್ನು ಕೂಡ HAL ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ವಿಚಾರಣೆ ಸಂದರ್ಭದಲ್ಲಿ ಇಷ್ಟಕ್ಕೆ ಆತ ಹೇಳ್ದ ಅಂತ ಒಪ್ಕೊಂಡ್ಬಿಡಲ್ಲ, ಪೊಲೀಸರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇನ್ನೇನಾದರೂ ಕಾರಣಗಳು ಇದೆಯಾ ಅದನ್ನು ಪತ್ತೆ ಹಚ್ಚೋದು ಕೂಡ ಅವರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇವಾಗ ವಿಚಾರಣೆ ಕೂಡ ನಡೀತಾ ಇದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಆತ ತಪ್ಪೊಪ್ಕೊಂಡಿದ್ದಾನೆ, ಕೊಲೆ ಮಾಡಿರೋದು ನಿಜ, ಇಂತಿಂಥ ಕಾರಣಕ್ಕೆ ಅಂತ. ಮುಂದೆ ವಿಚಾರಣೆ ಮುಂದುವರಿಯುತ್ತೆ.